ಉದ್ಘಾಟಕರಾಗಿ ಆಗಮಿಸಿರುವಂತಹ ಶ್ರೀ ಸಂಗಪ್ಪ ಸರ್ ಜಿಲ್ಲಾಧಿಕಾರಿಗಳು ಬಾಗಲಕೋಟ್ ಇವರಿಂದ ಉದ್ಘಾಟನಾ ಪರ ಮಾತುಗಳು. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಓಂ ಶಾಂತಿ. ಪರಮ ಪೂಜ್ಯ ಬ್ರಹ್ಮಕುಮಾರಿ ನಾಗರತ್ನ ಅಕ್ಕನವರೇ ಈ ಒಂದು ಕಾರ್ಯಕ್ರಮ ಶಾಂತ ಭಾರತ ಅಭಿಯಾನದ ದಿವ್ಯ ಸಾನ್ನಿಧ್ಯ ವಹಿಸಿದ ಅಕ್ಕವರಿಗೆ ನನ್ನ ನಮಸ್ಕಾರಗಳು. ಹಾಗೂ ಇಲ್ಲಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿದ ನಮ್ಮ DY ಪ್ರಸಾದ್ ಸಾಹೇಬ್ರೆ, ಹಾಗೆ ಶಿವರವರೇ ಹಾಗೂ ಮತ್ತು ನಮ್ಮ ಪೊಲೀಸ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿದ ತಾಯಿ ಎಲ್ಲ ವಯಸ್ಸು ತಾಯಿಯಂದರೆ ಅಕ್ಕಂದರೆ ಎಲ್ಲ ಒಂದೇ ಸಂಬಂಧಗಳಿವೆ, ಗುರು ಹಿರಿಯರು ಎಲ್ಲ ಟೀಚರ್ಸ್ ಕಾಣ್ತಾ ಇದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ಇನ್ನೂ ವಯಸ್ಸಾದರೂ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಯಂಗ್ಸ್ಟರ್ಸಿಗೆ ಇದು ಮಾಡಿದರೆ ಜಾಸ್ತಿ ಆಗುತ್ತೆ. ಇಲ್ಲ ತಾವು ಬರೋದು ಒಳ್ಳೆಯದು, ಯಾಕಂದ್ರೆ ತಮ್ಮ ಅಜ್ಜಿ ಮಾತು ಮೊಮ್ಮಕ್ಕಳು ಕೇಳ್ತಾರೆ. ಹೌದಾ? ತಾತರ ಮಾತು ಮೊಮ್ಮಕ್ಕಳು ಕೇಳ್ತಾರೆ. ನಾನು ನನ್ನ ಅಜ್ಜಿ ಅಜ್ಜ ಅಂದ್ರೆ ಭಾಳ ತಾಯಿ ಜೊತೆಗಿಂತ ಅವ್ರ ಮೌಲ್ಯಗಳು ಬಯಸ್ಕೊತಾರೆ. ಇನ್ನೋರು ಮಗಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಇದು ಏನು ಅಭಿಯಾನ ಇದೆ ನಾವು ಜಿಲ್ಲೆಯಲ್ಲಿ ಕೂಡ ಮಾಡ್ತಾ ಇದ್ದೇವೆ. ಒಂದು ಫಂಕ್ಷನ್ ಮಾಡ್ತಾ ಶಾಲೆಯಲ್ಲಿ ಹೋಗ್ತೇವೆ. ಒಂದು ಪೊಲೀಸ್ ಇಲಾಖೆ, ನಮ್ಮದು ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, ಸಮಾಜ ಇಲಾಖೆ ಒಂದು ಫಂಕ್ಷನ್ ಆಚರಣೆ ಮಾಡ್ತೇವೆ. ಒಂದು ಆಚರಣೆ ಸೀಮಿತ ಮಾತ್ರವಾಗಿದೆ. ತಾವೆಲ್ಲ ನೋಡ್ಬೋದು. ನಾವು ಬಾಗಲಕೋಟೆಯಲ್ಲಿ ನೋಡ್ತಾ ಇದ್ದೆವು, ಪ್ರತಿ ಹಳ್ಳಿಯಲ್ಲಿ ನೋಡ್ಬೋದು. ಇದು ಬೇರೆ ಎಷ್ಟು ಊರಿದೆ ಅನ್ನೋ ವಿಷಯ ಇಂಥ ಹೊರಗೆ ಬರೋದು ಭಾಳ ಕಷ್ಟ ಆಗಿದೆ. ನಮ್ಮಲ್ಲಿ ಕಚೇರಿಗೆ ಬಂದು ಹೆಣ್ಮಕ್ಳು ಹೇಳ್ತಿರ್ತಾರೆ, ಸರ್ ಪ್ರತಿಯೊಂದು ಹಳ್ಳಿ ಧಾವ ಆಗಿದಾವೆ, ಹೆಂಗಸು ಕುಡಿತಾ ಇದ್ದಾರೆ, ನಮ್ಗೆ 2,000 ಬಂದು ಸರ್ಕಾರದಿಂದ ಎಲ್ಲ ದಯವಿಟ್ಟು ಅದು ಮುಚ್ಚಿಸಿ ಅಂತೇಳಿ ಮುಚ್ಚಿಸಿ ಅಂತ ಒಂದು ಪಾರ್ಟ್ ಇದೆ. ಅಂದರೆ ಈ ಕುಡಿಬಾರ ತಿನ್ನೋದು ಅಂತ ನಮ್ಗೆ ಭಾಳ ಇಂಪಾರ್ಟೆಂಟ್ ಅಂತ ಎಲ್ಲ ಜನರಿಗೆ ನಾವು ಮನವರಿಕೆ ಮಾಡಬೇಕಾಗಿದೆ. ಒಂದು ಕುಟುಂಬದಲ್ಲಿ ಒಬ್ಬ ಈ ಥರ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ಆದ್ರೆ ಆ ವ್ಯಕ್ತಿಗೂ ತೊಂದರೆ, ಆ ಕುಟುಂಬದ ಸೌಲಭ್ಯಕ್ಕೆ ಆಗುತ್ತೆ, ಆಮೇಲೆ ಸಮಾಜದ ಮೇಲೆ ಭಾಳ ದುಷ್ಪರಿಣಾಮ ಮಾಡ್ತದೆ. ಒಂದು ಹಿನ್ನೆಲೆಯಲ್ಲಿ ಇದು ಒಂದು ನಾವೊಂದು ಸ್ಮರಣಾ ದಿನ ಅಲ್ಲ, ಇದು ನಮ್ಮ ಕುಟುಂಬದ ಆತ್ಮಗೌರವ, ಕುಟುಂಬದ ಸುಖ ಶಾಂತಿ, ಸಮಾಜವನ್ನು ಒಂದು ಕಾಪಾಡೋದು ಮಹತ್ವದ ಇದು ಜಾಗೃತಿ ನಾವು ಮಾಡಬೇಕಾಗತ್ತೆ. ಈ ಒಂದು ಇನ್ನೇನು ಯುಗದಲ್ಲಿ ಭಾಳ ನೋಡ್ಬೋದು. ಒಂದು ಜೆನ್ಜಿ ಜನ್ರೇಷನ್, ಯೂಟ್ಯೂಬ್ ಮತ್ತು ಸೋಷಿಯಲ್ ಮೀಡಿಯಾ ಎಲ್ಲ ಬಂದ್ಬಿಟ್ಟಿದ್ದಾವೆ. ಎಲ್ಲ ಮೊಬೈಲ್ ಆಗ್ತಾರೆ. ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬ್ಸ್ ಎಲ್ಲ ಭಾಳ ಒಳ್ಳೆಯದಾಗ. ಮುಂಚೆ ಎಲ್ಲ ಯಾವ ರೀತಿ ಇತ್ತಲ್ಲ, ನಮ್ಮ ಹಳ್ಳಿಗಳಲ್ಲಿ ಒಂದು ಪಂಚಮಿ ಅಂದರೆ ಎಷ್ಟು ಚೆನ್ನಾಗಿ ಆಟ, ಎಲ್ಲರೂ ಸೇರಿ ಆಟ ಆಡೋದು, ಸಿಹಿ ಹಂಚೋದು, ಆ ಥರ ಒಂದು ಕಲ್ಚರ್ ಹೋಗ್ತಿದೆ. ಈ ಒಂದು ದೇಶದ ನಾವು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕ ಸರ್ಕಾರವು ಭಾರತ ಜೋಡೋ ಸಂಘಗಳನ್ನು ಮಾಡ್ತಾ ಇದ್ದಾರೆ. ಪ್ರತಿ ಗ್ರಾಮ ಪಂಚಾಯತಿಗಳೊಂದು, ಪ್ರತಿ ವಾರ್ಡಲ್ಲಿ ಒಂದು ಅರ್ಬನ್ ಏರಿಯಾದಲ್ಲಿ ಮಾಡಿ ಏನು ನಮ್ಮ ಹಳಿ ನೆನಪುಗಳಿದ್ದು, ಹಳಿ ಸಂಸ್ಕೃತಿಗಳಿದ್ದು, ಕ್ರೀಡೆ ಆಗಲಿ, ಸಾಹಿತ್ಯ ಆಗಲಿ, ಸಂಸ್ಕೃತಿ ಆಗಲಿ, ನೃತ್ಯ ಆಗಲಿ, ಅಥವಾ ವಿಚಾರಗಳಲ್ಲಿ ಅಥವಾ ಒಂದು ವೇದಿಕೆ ಮಾಡ್ತಾರೆ. ಅದರಲ್ಲಿ ಒಂದು 250 ಒಂದು ಇದು ಮಾಡಿ ಒಂದು ಕಮಿಟಿ ಮಾಡಿ 10 ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ. ಇದಕ್ಕೆಲ್ಲ ತಾವು ಇದು ಕೊಡಿ. ತಾವೆಲ್ಲೆಲ್ಲಿ ಇರ್ತಾರಲ್ಲ, ಗ್ರಾಮ ಪಂಚಾಯತಿ, ವಾರ್ಡ್ ಪಂಚಾಯತಿ ಆ ಥರ ಇದರಲ್ಲಿ ತಾವು ಇದು ಮಾಡಿ ಅದರಲ್ಲಿ ಇದು ಮಾಡ್ಕೊಂತ ಜಾಗಕ್ಕೆ ಒಂದು ವೇದಿಕೆ ಆಗುತ್ತೆ, ಸರಳ ಆಗುತ್ತೆ. ಅಂದರೆ ನಾ ಹೇಳ್ತಾ ಇದ್ದೀನಿ, ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಿಂದ ಜಿಲ್ಲಾ ಮಟ್ಟದಲ್ಲಿ ಬರಲಿಕ್ಕೆ ಅದು ಅನುಕೂಲ ಆಗುತ್ತೆ. ಅದೊಂದು ತಾವು ಮಾಡ್ಬೇಕಂತ ಹೇಳಿ ತಾವು ಸಹಕಾರ ಕೊಡ್ಬೇಕಂತ ಮನವಿ ಮಾಡ್ತೀವಿ. ಆಮೇಲೆ ಇನ್ನೊಂದು, ನಾವು ಮನಸ್ಸು ಗೆದ್ರೆ ಜಗತ್ತಿನ ಗೆದ್ದಂತೆ, ಮನಸ್ಸೇ ಸೋತರ ಎಲ್ಲರೂ ಕಳ್ಕೊಂಡ್ಬಿಡ್ತೀವಿ ನಮ್ಮ ಜೀವನದಲ್ಲಿ. ಇದೊಂದು ಸಿದ್ದೇಶ್ವರ ಸ್ವಾಮೀಜಿ ಹೇಳ್ತಿದ್ರು, ಅದರಲ್ಲಿ ನಾನು ಅಂತ ಹೇಳಿದ್ರು, ಭಾಳ ಅದ್ಭುತವಾಗಿರೋ ಸಿದ್ದೇಶ್ವರ ಸ್ವಾಮೀಜಿ ಅವರು. ನಾನು ಒಂದೇ ಒಂದು ಗಂಟೆ ಹೇಳಿದ್ದಾರೆ ಅಂತ ಹೇಳಿ. ಇನ್ನೊಂದು ಕಡೆಸುಲ್ಲ ಸಂಪಾದನೆ, ನಾವು ಮನುಷ್ಯರಲ್ಲಿ ಉಳಿದಿಲ್ಲ ಹೇಳಿದಲ್ಲ, ಪ್ರಾಣಿ ಯಾವತ್ತೂ ತೊಂದರೆ ಅಡ್ಡಿ ಮಾಡಲ್ಲ. ಅವಾಗ ಪ್ರಾಣಿ ಹಸು ಆಗಲಿ, ನಾಯಿ ಆಗಲಿ, ಇವನ್ ಹಾವಾಗಲಿ, ವಿಷಕಾರ ಅವರು ಸುಮ್ಮನೆ ಬಂದು ತೊಂದರೆ ಮಾಡಲ್ಲ. ನಾವು ತೊಂದರೆ ಮಾಡಿದರೆ ಮಾತ್ರ ತೊಂದರೆ ಮಾಡ್ತಾರೆ. ಅದರ್ವೈಸ್ ನಾವು ಒಂದು ಹೇಳ್ತೀವಿ ಅಂದರೆ ತಮ್ಮದು ಡಿಬೇಟ್ ಮಾಡ್ತಾ ಇದ್ದೀವಿ. ಪ್ರಾಣಿಗಳು ಇರುವಂಥ
ಮೃಗ ಇರ್ಬೋದು, ಬಟ್ ಅದನ್ನು ಇಲ್ಲಿ ಕೂಡ ನಾವು ಪಟ್ಟು ತುಂಬಿದ್ರೆ ಭೇಟಿಯಾಗಲ್ಲ. ಮನುಷ್ಯ ಅದನ್ನು ನಮ್ಮ ಮನುಷ್ಯನಿಗೆ ಆಸೆ ಎಷ್ಟು ಜಾಸ್ತಿ ಆಗಿಬಿಟ್ಟಿದ್ದೀವಿ. ಆಸೆ ಈ ನಿಶ್ಚಿತ ಇದರಲ್ಲಿ ಮನುಷ್ಯ ಅದನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಮೃಗಕ್ಕಿಂತ ನಾವು ಹೆಚ್ಚಾಗಿಬಿಟ್ಟಿದ್ದೀವಿ. ಆ ಮೃಗದಿಂದ ಹೊರಬರಬೇಕಾದ್ರೆ ಇದು ಒಂದು ಮೃಗ ಥರದಿಂದ ಹೊರಬರಬೇಕಾಗಿದೆ. ನಮ್ಮ ಮನಸ್ಸನ್ನೇ ನಾವು ಗೆಲ್ಲಬೇಕಾಗಿದೆ. ಇದು ಹೋರಾಟ ಬರೀ ಇದು ನಾವು ಇವತ್ತು ದಿನ ಆಚರಣೆ ಮಾಡಿದ್ದಲ್ಲ, ನಮ್ಮ ಒಳಗಡೆ ಮನಸ್ಸು ಇದಾಡ್ತಾ ಇರುತ್ತೆ. ಎಲ್ಲ ಮನಸ್ಸು ಇವತ್ತು ಜನ್ರೇಷನ್ ಜಾಬ್ ಸಿಗಲ್ಲ, ಓದ್ತಿರ್ತಾರೆ, ಜಾಬ್ ಸಿಗೋದು ಮಕ್ಕಳಲ್ಲಿ ಭವಿಷ್ಯ ಹುಟ್ಟಿದ್ರು ಅವ್ರ ಜೊತೆಗೆ ಶಿಕ್ಷಣ ಜೊತೆಗೆ ಅವ್ರ ಸಂಸ್ಕೃತಿ ಕಲಿಸ್ಕೊಡ್ಬೇಕು. ಎಂಥ ಸಮಸ್ಯೆ ನೋಡಿದ್ರೆ ಯಾವ ರೀತಿ ನಾವು ಧೈರ್ಯದಿಂದ ಸಂಸಾರ ಇಲ್ಲಿಸಬೇಕಂತೇಳಿ ನಾವೆಲ್ಲ ಹೆಣ್ಮಕ್ಳು ಕಲಿಯಬೇಕು, ಗಂಡಸರು ಕಲಿಯಬೇಕು, ಮಕ್ಕಳಿಗೂ ಕಲಿಸ್ಕೊಡ್ಬೇಕಾಗಿದೆ. ಇಲ್ಲಾಂದರೆ ಏನಾಗುತ್ತೆ, ಅವ್ರು ಸ್ವಲ್ಪ ತಾವುಬಿಟ್ಟು ಮಾರ್ಕ್ಸ್ ಕಡಿಮೆ ತಕ್ಷಣ ಆತ್ಮಹತ್ಯೆ ಸ್ವಲ್ಪ ಕೆಲವು ಉದಾಹರಣೆಗಳು ಜೀವನದಲ್ಲಿ ವೈರಾಗ್ಯ ಇದು ಬಂದು ಇದು ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡೋದು ನಾವು ಮನಸ್ಸು ಸ್ಟ್ರಾಂಗ್ ಇದ್ದರೆ ಮಾತ್ರ ದೇಶ ನಿರ್ಮಾಣ ಹಾಗೆ. ಮನೆ ಹಾಗೆ ಥರ ಸ್ಟ್ರಾಂಗ್ ಇದ್ದರೆ 10 ಅಲ್ಲ 20 ಫ್ಲೋರ್ ಕಟ್ಬೋದು. ಆ ಥರ ಡಿಸೈನ್ ಮಾಡಬೇಕು. ಮನಸ್ಸನ್ನು ಅದೇ ರೀತಿ ಗಟ್ಟಿ ಮಾಡ್ಕೋಬೇಕು. ನಾನು ಫಸ್ಟ್ ಟೈಮ್ ಮತ್ತೆ ಅದು ನಾನು ಒಂದು ವಿಪಶ್ಯನ ಕೋರ್ಸ್ ಅಂತ ಮಾಡಿದ್ದೀನಿ ಬೆಂಗಳೂರಲ್ಲಿ. ವಿಪಶ್ಯನ ಅದು ಗೌತಮ್ ಬುದ್ಧವ್ರು ಮಾಡಿದ್ದು, ಬಯಲು ಅಂತೇಳಿ ಪ್ರತಿಷ್ಠಾಪನೆ. ಅದು 15 ಡೇಸ್ ಇತ್ತು. ಭಾಳ ಅದ್ಭುತ 14 ಡೇಸ್ ಇತ್ತು. ಇವಾಗ 10 ದಿನ ಮಾಡಿದೆ. 14 ಡೇಸ್ ಯಾರ ಜೊತೆಗೂ ಮಾತಾಡೋದಿಲ್ಲ. ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾ ಇದ್ರು, 5 ಗಂಟೆಯಿಂದ ಸ್ಟಾರ್ಟ್ ಆದ ಸುಮ್ಮನೆ ಕೂತ್ಕೋಬೇಕು, ಇನ್ನೂ ಮಾಡೋಲ್ಲ, ಯಾರ ಜೊತೆಗೆ ಮಾತಾಡೋದಿಲ್ಲ. ಇಷ್ಟಿಷ್ಟ ತಿನ್ನಲಿಕ್ಕೆ ಕೊಡ್ತಾಯಿದ್ರು. ಬಟ್ 14 ನಾವು 1999 ಮಾಡಿದ್ರು. ನಾವು ಅನ್ನಿಸ್ತಾ ಇದ್ದು ಹರಿದವರಿದ್ದು ಹೊಟ್ಟೆ ಹೋಗ್ತಾ ಇತ್ತು. ಅವ್ರು ಯಾರ ಜೊತೆಗೆ 14 ದಿನ ಮಾತಾಡ್ತಿದ್ರು. 5-6 ದಿನ ಫಸ್ಟ್ ಸ್ಟಾರ್ಟಿಂಗ್ ಹುಚ್ಚಿಡ್ಬಿಡ್ತು ನಮಗೆ, ಏನಪ್ಪ ಇದು ಅಂತ. ಆಮೇಲೆ 8-9 ದಿನ 10 ದಿನ ಆದ್ಮೇಲೆ ಕಣ್ಣು ಮುಚ್ಚಿದ್ರೆ ಸಾಕು, ಫುಲ್ ದೇಹ ಫುಲ್ ಡ್ಯಾನ್ಸ್ ಆಗ್ತಾಯಿತ್ತು. ಯಾವುದಕ್ಕೂ ರಿಯಾಕ್ಟ್ ಮಾಡ್ಬಾರ್ದು ಜೀವನದಲ್ಲಿ. ಸುಖ ಆಗಲಿ ದುಃಖ ಆಗಲಿ ರಿಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾರೆ. ಕೈಯಲ್ಲಿ ಕೆಟ್ಟ ಬರ್ತದೆ ಸುಮ್ಮನೆ ಇರಬೇಕು, ಕಂಟ್ರೋಲ್ ಮಾಡ್ಬೋದು. ಪೇಟ್ ಸುಮ್ಮನೆ ಇರಬೇಕು, ಕಂಟ್ರೋಲ್ ಮಾಡ್ಬೋದು. ಮನಸ್ಸಿನ ಒಂದು ರೀತಿ ಒಳ್ಳೆಯದಿದೆ. ನಾವು ಒಳ್ಳೆಯದನ್ನು ಸ್ವೀಕರಿಸಲಿಕ್ಕೆ ನಮ್ಮ ನಿಜವಿಲ್ಲ. ತಮ್ಮದು ಕೂಡ ತಮ್ಮ ಏನಿದೆ ನಮ್ಮದು ನಿಮ್ಮ ಒಂದು ರಾಜಯೋಗ ಅಂತ ಹೇಳಿದ್ರಲ್ಲ, ತಾವು ಅದು ಭಾಳ ಅದ್ಭುತವಾಗಿ ಅದೊಂದು ಇಂಪ್ಯಾಕ್ಟ್ ಇದೆ. ರಾಜಯೋಗ ಅಂತೇಳಿ ನಮ್ಮದು ತಮ್ಮಲ್ಲಿ ಒಂದು ಇದು ಇಲ್ಲ, ತಮ್ಮದಲ್ಲಿ ಒಂದು ಇದು ಇದೆ, ಧ್ಯಾನ ಮಾಡೋದು. ರಾಜಯೋಗ ಧ್ಯಾನ ಅಭ್ಯಾಸ ಮಾಡ್ತಾರೆ. ಇದನ್ನು ಸ್ವಲ್ಪ ಜಾಸ್ತಿಯಾಗಿ ಒತ್ತು ಕೊಟ್ಟು, ಯಾಕಂದರೆ ಇದು ಯಾವುದೇ ಜಾತಿ ಧರ್ಮ ಸೀಮಿತವಾಗಿಲ್ಲ. ಇದರಿಂದ ರಾಜಯೋಗ ಧರ್ಮ ಮಾಡೋದ್ರೆ ಅದು ನಮಗೆ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಆತ್ಮ ಸಂಯಮ ನೀಡುತ್ತದೆ. ವ್ಯಸನದ ಬರಲಿಕ್ಕೆ ಒಳ್ಳೆ ಒಂದು ಫ್ರೆಂಡ್ಸ್ ಇರೋದು ಒಳ್ಳೆಯ ಸತ್ಸಂಗ ಅಂತ ಹೇಳ್ತಾರೆ. ಬಸವೇಶ್ವರ ನಾವು ಕೇಳ್ತಾ ಇದ್ದೀವಿ ಭಾಳ. ನಮಗೆ ಅವರೊಂಥರ ನಮಗೆ ಗುರುಗಳಂತ ನಾನು ಕಾಣ್ತೀನಿ. ಸತ್ಸಂಗ ಅಂದರೆ ಒಳ್ಳೆಯವ್ರ ಜೊತೆ ಇದ್ದಾಗ ಒಳ್ಳೆಯ ಭಾವನೆಗಳು ಬರ್ತದೆ, ಒಳ್ಳೆಯ ವಿಚಾರಗಳು ಬರ್ತದೆ, ಒಳ್ಳೆಯ ಆಚಾರ ಬರ್ತದೆ, ಒಳ್ಳೆಯ ಸಮಾಜ ನಿರ್ಮಾಣ ಆಗುತ್ತೆ. ಸತ್ಸಂಗ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್. ಆಮೇಲೆ ಕಷ್ಟದಲ್ಲಿದ್ದಾಗ ಕಷ್ಟ ಇದೆ ಸಮಾಧಾನ ಮಾಡ್ತಾರೆ ಅಥವಾ ಪರಿಹಾರ ಮಾಡ್ತಾರೆ. ಯಾವಾಗ ಅದೊಂದು ಒಂದು ಗಂಡ ಹೆಂಡತಿಯಾಗಲಿ, ತಾಯಿ ತಂದೆ ಆಗಲಿ, ನಾವು ಮಕ್ಕಳು ಅನ್ನ ತಮ್ಮನಲ್ಲಿ ಆಗಲಿ, ವಿವಿಧ ಜನರ ಮಧ್ಯದಲ್ಲಿ ಕುಟುಂಬದ ಮಧ್ಯೆ ಆಗಲಿ ಒಂದು ನಾವು ಇದು ಮಾಡೋದು ಬಹಳ ಅದ್ಭುತ. ತಾವೆಲ್ಲ ಹಮ್ಮಿಕೊಂಡಿರಿ, ಇದೆಲ್ಲ ಇದೆಲ್ಲ ಭಾಳ ಅದ್ಭುತವಾಗಿ ಎಲ್ಲ ಒಂದು ಮಾನಸಿಕ ಪ್ರಯೋಗ ಮಾಡ್ತಿದೆ. ನಮಗೆ ಮನಸ್ಸಿನ ಹತೋಟಿ ಯಾವ ಇಡಬೇಕು, ಯಾವ ರೀತಿ ಜೀವನ ಅಂತ ಹೇಳೋ, ಜೀವನಕ್ಕೆ ಎಷ್ಟು ನಾವು ಆಸೆ ಇರಬೇಕು, ಆಸೆಗೆ ವಿಧೇಯ ಇರಬೇಕು, ಎಲ್ಲ ಅದ್ಭುತವಾಗಿ ತಾವು ಹೇಳಿದ್ದೀವಿ. ನಾವು ಈ ಒಂದು ನಶೆಯುಕ್ತ ವಿಹಾರದಲ್ಲಿ ನಮ್ಮದು ಅವಕಾಶವನ್ನು ಕೊಟ್ಟಿದ್ರಿ. ತಮ್ಮೆಲ್ಲರೂ ಧನ್ಯವಾದ ಹೇಳ್ತೀನಿ. ತಾವು ಇನ್ನೊಂದು ಮನವಿ ಮಾಡ್ತೀನಿ. ಇವಾಗ ಬಾಗಲಕೋಟೆ ಡಿ-ಅಡಿಕ್ಷನ್ ಸೆಂಟರ್ಸ್ ಅಂತ ನಮ್ಮಲ್ಲಿ ಯಾವುದೋ ಆ ಥರ ಇಲ್ಲ. ನ್ಯೂಮ್ಯಾನ್ಸಲ್ಲಿ ಡಿ-ಅಡಿಕ್ಷನ್ ಸೆಂಟರ್ ಅಂತೇಳಿ ಅವ್ರು ವೈಜ್ಞಾನಿಕವಾಗಿ ಮಾಡ್ತಾಯಿದ್ದಾರೆ. ಆ ರೀತಿ ತಾವು ಇಲ್ಲಿ ಬಾಗಲಕೋಟೆ ದೇಶದಲ್ಲಿ ಎಲ್ಲರ ಸೂಕ್ತ ಸ್ಥಳ ನೋಡಿಬಿಟ್ಟು ಯಾರು ಕೂಡ್ತಿದ್ರೆ ಯಾರು ಜಾಸ್ತಿ ಬೆಳೀಲಿ ತೊಂದರೆ ಆಗಿರುತ್ತೆ ಅಂಥವ್ರಿಗೆ ಡಿ-ಅಡಿಕ್ಷನ್ ವೈಜ್ಞಾನಿಕ ಜೊತೆಗೆ ತಮ್ಮ ಎರಡೂ ಕೂಡಿದಾಗ ಅದೊಂದು ಹೊರಬರಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಾನು DHO ಜೊತೆ ಚರ್ಚೆ ಮಾಡ್ತೀನಿ. ಆ ಥರ ಏನಾಗಿದ್ರೆ ಅವ್ರು MOU ಮಾಡಿಕೊಂಡು ನೀವು ಈ ಥರ ಧ್ಯಾನ ರೀತಿಯಿಂದ ಕಲಿಸ್ಕೊಡಿ. ಅವರು ಡಾಕ್ಟರ್ಸು ವೈದ್ಯಕೀಯವಾಗಿ ಚಿಕಿತ್ಸೆ ಕೊಟ್ಟು ನಮ್ಮಲ್ಲಿ ಎಷ್ಟು ಜನ ಜಿಲ್ಲೆಯಲ್ಲಿ ಎಲ್ಲ ಅವ್ರನ್ನ ಹೊರಬರಲಿಕ್ಕೆ ನಾವು ಎಲ್ಲರೂ ಸೇರಿ ಪ್ರಯತ್ನ ಕೊಡು ಅಂತ ಹೇಳಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ನಮ್ಮ ಧನ್ಯವಾದ ಕೊಡ್ತೀನಿ. ಅದು ತಮ್ಮ ಏನು ಬ್ರಹ್ಮಕುಮಾರಿ ಒಂದು ಸೇವಾ
ಕ್ಷೇತ್ರದಲ್ಲಿ ತಾವೇನು ಸಾಧನೆ ಮಾಡಿದರೆ ಬಹಳ ಅದ್ಭುತವಾದ ಇದು ಒಂಥರ ನಿಸ್ವಾರ್ಥ ಇದರಲ್ಲಿ ತಾವೆಲ್ಲ ಸೇವೆ ಮಾಡಿರಿ. ಈ ಸೇವೆಯನ್ನು ಕೂಡ ನಮ್ಮ ಮತ್ತೊಮ್ಮೆ ತಮ್ಮಿಂದ ಸದ್ಯಕ್ಕೆ ಅಭಿನಂದಿಸುತ್ತಾ ಮಾತಾಡೋದು ಅವಕಾಶ ಮಾಡಿದರೆ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದ.